ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಡೇ ಬೈ ಡೇ ಕುಸಿತಗೊಳ್ತಾ ಇದೆ. ಕೆಲವೇ ತಿಂಗಳ ಹಿಂದೆ ನಿಫ್ಟಿ 50 ಆಲ್ ಟೈಮ್ ಹೈ ಆಗಿ 26,000 ಅಂದಾಜುವರೆಗೆ ಇದ್ದಂಥದ್ದು ಈಗ ಅಂದಾಜು 22,000ವರೆಗೆ ಬಂದು ನಿಂತಿದೆ. ಇಂತಹ ಸಿಚುವೇಶನ್ದಲ್ಲಿ ಯಾರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಥವಾ ಮ್ಯೂಚುವಲ್ ಫಂಡ್ ಸಿಪ್ ಮುಖಾಂತರ ಹೂಡಿಕೆ ಮಾಡ್ತಾ ಇದ್ದಾರಲ್ಲ, ಅವರ ಪೋರ್ಟ್ಫೋಲಿಯೋದಲ್ಲಿ ಒಂದು ರಿಟರ್ನ್ಸ್ ಕಮ್ಮಿ ತೋರಿಸ್ತಾ ಇರ್ಬೋದು, ಇಲ್ಲ ಈಗ ರೀಸೆಂಟಾಗಿ ಯಾರು ಸ್ಟಾರ್ಟ್ ಮಾಡಿದ್ದಾರಲ್ಲ ಅವ್ರದ್ದು ರಿಟರ್ನ್ಸು ನೆಗೆಟಿವ್ ಆಗಿಯೂ ಇರ್ಬೋದು. ಸೊ ಇಂತಹ ಸಿಚುವೇಶನ್ದಲ್ಲಿ ಹೂಡಿಕೆದಾರರಿಗೆ ಆಬ್ವಿಯಸ್ಲಿ ಒಂದು ಭಯ ಕಾಡುತ್ತೆ. ನಾನು ಹೂಡಿಕೆ ಮಾಡಬೇಕಾ ಬೇಡವಾ, ಸಿಪ್ಪನ್ನು ನಿಲ್ಲಿಸೋದು ಒಳ್ಳೆಯದಾ, ಹೇಗೆ, ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇರುತ್ತೆ. ಇಂತಹ ಎಲ್ಲ ಗೊಂದಲಗಳಿಗೆ ಪರದೆ ಇರಲಿಕ್ಕೆ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹಾಯ್, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದಾಗೆ ಕೆಲ ತಿಂಗಳ ಹಿಂದೆ ನಿಫ್ಟಿ 50 26,000ವರೆಗೆ ಹೋಗಿತ್ತು. ಈಗ 22,000ವರೆಗೆ ಬಂದು ನಿಂತಿದೆ. ಇಂತಹ ಸಿಚುವೇಶನ್ದಲ್ಲಿ ನೀವು ಯಾರ್ಯಾರು ಲಾಂಗ್ ಟರ್ಮಿಂದ ಹೂಡಿಕೆ ಮಾಡ್ತಾ ಬಂದಿದ್ದೀರಲ್ಲ, ನಿಮ್ಮ ರಿಟರ್ನ್ಸು ಸ್ವಲ್ಪ ಕಮ್ಮಿ ತೋರಿಸ್ತಾ ಇರ್ಬೋದು, ಅಥವಾ ಈಗ ರೀಸೆಂಟಾಗಿ ಯಾರು ಸ್ಟಾರ್ಟ್ ಮಾಡಿದ್ದಾರಲ್ಲ ಅವ್ರದ್ದು ಪೋರ್ಟ್ಫೋಲಿಯೋ ಕಂಪ್ಲೀಟ್ಲಿ ನೆಗೆಟಿವ್ ಆಗಿರ್ಬೋದು. ಸೊ ಇಂಥ ಸಿಚುವೇಶನ್ದಲ್ಲಿ ಜನ ಭಯಭೀತರಾಗೋದು ಕಾಮನ್ ಥಿಂಗು. ಬಟ್ ನೀವು ಇಂಥ ಸಿಚುವೇಶನ್ಗಳಿಗೆ ಭಯಭೀತರಾಗದೆ ಹೂಡಿಕೆ ಮಾಡೋದು ಒಳ್ಳೆಯದಂತ ನಾನು ಹೇಳ್ತೇನೆ. ಬಟ್ ಹಾಗಂದ ತಕ್ಷಣ ಎಲ್ಲ ದುಡ್ಡನ್ನು ಹೋಗಿಬಿಟ್ಟು ಮ್ಯೂಚುವಲ್ ಫಂಡ್ದಲ್ಲಿ ಹಾಕಿ, ಅಥವಾ ಮಾರ್ಕೆಟ್ ಡೌನ್ ಆಗಿದೆ ಕಣ್ಣು ಮುಚ್ಚಿ ಎಲ್ಲ ದುಡ್ಡು ತಗೊಂಡ್ಬಿಟ್ಟು ಮ್ಯೂಚುವಲ್ ಫಂಡ್ದಲ್ಲಿ ಹಾಕಿ ಅಂತಲೇ ಹೇಳಲ್ಲ. ಅದಕ್ಕೋಸ್ಕರ ನಿಮಗೆ ಒಂದಷ್ಟು ಕ್ಲಾರಿಟಿ ಇರಬೇಕು, ನಾನು ಎಷ್ಟು ದುಡ್ಡನ್ನು ಹಾಕ್ತಾ ಇದ್ದೀನಿ, ಎದಕ್ಕೆ ಹಾಕ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಯಾಕೆಂದರೆ ಮ್ಯೂಚುವಲ್ ಫಂಡ್ ಈಗೇನೋ ಸ್ವಲ್ಪ ಡೌನ್ ಆಗಿದೆ, ಇನ್ನೂ ಎಷ್ಟು ಡೌನ್ ಆಗುತ್ತೆ ಅಥವಾ ಎಷ್ಟು ದಿನಗಳವರೆಗೆ ಇದೇ ಟ್ರೆಂಡ್ ಕಂಟಿನ್ಯೂ ಇರುತ್ತೆ ಅಂತ ದೇವರಿಗೂ ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟನ್ನು ನೀವೇ ಮಾಡಬೇಕಾಗಿದ್ದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೊಂದಿಷ್ಟು ಪಾಯಿಂಟ್ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು, ಅದನ್ನು ನೀವು ಫಾಲೋ ಮಾಡಿದರೆ ಸಾಕು. ಒಂದು, ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆ ಏನಾದರೂ ಲಾಂಗ್ ಟರ್ಮ್ ಗೋಲ್ಗಳಿಗೋಸ್ಕರ ಇದ್ದರೆ ನೆವರ್ ಎವರ್ ಸ್ಟಾಪ್ ಯುವರ್ ಮಂತ್ಲಿ ಇನ್ವೆಸ್ಟ್ಮೆಂಟ್, ಕಂಟಿನ್ಯೂ ಮಾಡಿ ಆ್ಯಸ್ ಯೂಸಲ್. ಲಾಂಗ್ ಟರ್ಮ್ ಗೋಲ್ಗಳಂದರೆ ಮೋರ್ ದೆನ್ 5 ಇಯರ್ಸು 10 ಇಯರ್ಸು ನಿಮಗೇನಾದರೂ ಒಂದು ಗೋಲ್ ಇದ್ದರೆ ನೀವು ಯಾವುದೇ ಹೆದರಿಕೆ ಅಥವಾ ಯಾವುದೇ ಹಿಂಜರಿತಕ್ಕೊಳಗಾಗದೆ ಮ್ಯೂಚುವಲ್ ಫಂಡ್ದಲ್ಲಿ ಈಗ ಹೇಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಹಾಗಂದ ತಕ್ಷಣ ಎಲ್ಲ ದುಡ್ಡನ್ನು ಹೋಗಿಬಿಟ್ಟು ಮ್ಯೂಚುವಲ್ ಫಂಡ್ದಲ್ಲಿ ಹಾಕಬೇಡಿ. ನಾನು ಯಾವಾಗಲೂ ಅಸೆಟ್ ಅಲೋಕೇಶನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಕಾರ್ಪಸ್ಸು ಪ್ರತಿ ತಿಂಗಳ 10,000 ಇದ್ದರೆ ಅದರಲ್ಲಿ ಒಂದು 6,000 to 7,000 ರೂಪಾಯಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ರಿಮೈನಿಂಗ್ ಅಮೌಂಟನ್ನು ಸೇಫ್ಟಿ ಇರೋ ಕಡೆ ಹಾಕಿ. ಕಣ್ಣು ಮುಚ್ಚಿ ರಿಟರ್ನ್ ನೋಡಿಬಿಟ್ಟು ಅಥವಾ ರಿಟರ್ನ್ ಬಂದೇ ಬರುತ್ತೆ ಅನ್ನುವಂಥ ಗ್ಯಾರಂಟಿಯಿಂದ ಸ್ಟಾಕ್ ಮಾರ್ಕೆಟ್ದಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಡಿ. ಅಸೆಟ್ ಅಲೋಕೇಶನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಸ್ಟ್ರಾಟಜಿ. ಮೂರನೇದು, ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ ಅಂದರೆ, ಇನ್ವೆಸ್ಟ್ ಆ್ಯಸ್ ಇಫ್ ದೆರ್ ಇಸ್ ನೋ ಟುಮಾರೋ ಆ್ಯಂಡ್ ಹೋಲ್ಡ್ ಆ್ಯಸ್ ಇಫ್ ಯು ಆರ್ ಇಮ್ಮಾರ್ಟಲ್ ಅಂತ. ಅಂದರೆ ನನಗೆ ನಾಳೆ ಎಂಬುದು ಇಲ್ಲವೇ ಇಲ್ಲ ಅನ್ನೋ ಥರ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಎಲ್ಲವನ್ನು ಇನ್ವೆಸ್ಟ್ ಮಾಡಿ. ಅದೇ ಥರ ನಿಮ್ಮ ಹೋಲ್ಡ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ ಏನಿರಬೇಕಂದ್ರೆ, ಐ ಆಮ್ ರೆಡಿ ಟು ಹೋಲ್ಡ್ ಇಟ್ ಫಾರ್ ಎವರ್ ಅಂತ. ಬಟ್ ಹಾಗಂದ ತಕ್ಷಣ ನಾನು ಮತ್ತೆ ಕಾಷಿಯಸ್ ಆಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲದೂ ಹೋಗಿಬಿಟ್ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಡಿ. ಸ್ವಲ್ಪ ಪ್ರಮಾಣದ ದುಡ್ಡನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ. ಅದು ಎಷ್ಟು ಪ್ರಮಾಣ ಅನ್ನೋದು ನಿಮಗೆ ಬಿಟ್ಟಿದ್ದು. ನನ್ನ ಪ್ರಕಾರ ನಿಮ್ಮ ಗೋಲ್ ಏನಾದರೂ ಮೋರ್ ದೆನ್ 10 ಇಯರ್ಸ್ ಇದ್ದರೆ ಅರೌಂಡ್ 60 to 70% ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕೋದು ಒಳ್ಳೆಯದು. ರಿಮೈನಿಂಗ್ ಅಮೌಂಟು ಸೇಫ್ಟಿಯಲ್ಲಿ ಇರಲೇಬೇಕು. ಸೊ ಈ ಮೈಂಡ್ಸೆಟ್ಟಿಂದ ಯು ಹ್ಯಾವ್ ಟು ಇನ್ವೆಸ್ಟ್ ಆ್ಯಸ್ ಇಫ್ ದೆರ್ ಇಸ್ ನೋ ಟುಮಾರೋ. ನಾಲ್ಕನೇದು, ನಿಮ್ಗೆ ಯಾವಾಗ ಇನ್ಕಮ್ ಇನ್ಕ್ರೀಸ್ ಆಗುತ್ತಲ್ಲ, ಬ್ಲೈಂಡ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ, 10,000 ಈ ವರ್ಷ ಹೂಡಿಕೆ ಮಾಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ 10,000 ಮಾಡ್ತಾ ಇರ್ತಾರೆ. ಇನ್ಕಮ್ ಇನ್ಕ್ರೀಸ್ ಆದರೆ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಮಾಡಲ್ಲ, ಬಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಅದು ತುಂಬ ರಾಂಗ್ ವೇ. ಅದ್ರ ಬದಲು ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆದ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ನಿಮ್ಗೆ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತಿರಲ್ಲ ಇನ್ವೆಸ್ಟ್ಮೆಂಟ್ದಲ್ಲಿ, ದ್ಯಾಟ್ ವಿಲ್ ಕ್ರಿಯೇಟ್ ಎ ಹ್ಯೂಜ್ ಡಿಫ್ರೆನ್ಸ್ ಫಾರ್ ಯುವರ್ ಲಾಂಗ್ ಟರ್ಮ್ ಗೋಲ್ಸು. ನಂತರ ಮ್ಯಾನೇಜ್ ಯುವರ್ ರಿಸ್ಕ್ ಅಂದರೆ, ನೀವು ಯಾವುದೇ ಒಂದು ಅಸೆಟ್ ಅಲೋಕೇಶನಿಂದ ಸ್ಟಾರ್ಟ್ ಮಾಡಿದಾಗ ಆ ಅಸೆಟ್ ಅಲೋಕೇಶನ್ ಇಂಟ್ಯಾಕ್ಟ್ ಆಗಿರೋ ಹಾಗೆ, ಅಂದರೆ ಅಷ್ಟೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ಆಗಿ ನಿಮ್ಮ ಅಸೆಟ್ ಅಲೋಕೇಶನ್ದಲ್ಲಿ ಡಿವಿಯೇಟ್ ಆಗಿದ್ದರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಂದುಬಿಟ್ಟು, ಅಂದರೆ ಇಕ್ವಿಟಿಯಿಂದ ಡೆಟ್ಟಿಂದ ಇಕ್ವಿಟಿ ತಂದುಬಿಟ್ಟು ಮತ್ತೆ ಅದೇ ರೇಷಿಯೋನ ಕಾಯ್ಕೊಳ್ಳೋದು ಇಂಪಾರ್ಟೆಂಟು. ಈ ಅಸೆಟ್ ಅಲೋಕೇಶನ್ ಅನ್ನುವಂಥ ಸ್ಟ್ರಾಟಜಿ ಏನಿದೆ ಅಂದರೆ, ವಿದೌಟ್ ಇಂಟರ್ವೆನಿಂಗ್ ಯುವರ್ ಬಿಹೇವಿಯರು
ಮಾರ್ಕೆಟ್ ಕಂಡೀಷನ್ನು ಎಕ್ಸ್ಪೆಕ್ಟೇಷನ್ ಮಾಡಲಾರ್ದೆ ನಂಬರ್ಸ್ಗಳ ಮುಖಾಂತರ ನಿಮಗೆ ಯಾವ ಕಡೆ ಹೆಚ್ಚಿಗೆ ಪ್ರಾಫಿಟ್ ಆಗಿರುತ್ತೆ ಅದನ್ನು ಪ್ರಾಫಿಟ್ ಬುಕ್ ಮಾಡುವ ಒಂದು ಸ್ಟ್ರಾಟಜಿ. ಸೊ ಅದಕ್ಕೋಸ್ಕರ ಅಸೆಟ್ ಅಲೋಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇನ್ವೆಸ್ಟ್ಮೆಂಟ್ದಲ್ಲಿ. ಬ್ಲೈಂಡ್ ಆಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಡಿ. ನಂತರ ಬಹಳಷ್ಟು ಜನ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವಾಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೂಡಿಕೆ ಮಾಡಿ ಅಂತಲೇ ಹೇಳ್ತಾರೆ. ಬಟ್ ನಿಮ್ಮ ಗೋಲ್ ಏನಾದರೂ ನಿಯರ್ ಬೈ ಇದ್ದಾಗ, ಅಂದರೆ ಇನ್ನೊಂದು 3 ವರ್ಷದಿಂದ 5 ವರ್ಷದ ಒಳಗಡೆ ಇದ್ದಾಗ ನೀವು ಸ್ಲೋ ಆಗಿ ನಿಮ್ಮ ಇಕ್ವಿಟಿ ಅಲೋಕೇಶನನ್ನು ಅಂದರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲೋಕೇಶನನ್ನು ಸ್ಲೋ ಆಗಿ ಕಮ್ಮಿ ಮಾಡ್ತಾ ಬಂದು ನಿಮ್ಮ ಗೋಲ್ ಏನಾದರೂ 1 ರಿಂದ 2 ವರ್ಷ ಇದ್ದಾಗ ಕಂಪ್ಲೀಟ್ ಆಗಿ ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿರೋದು ಒಳ್ಳೆಯದು. ಯಾಕೆಂದರೆ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಂತಹ ಮಾರ್ಕೆಟ್ ಡೌನ್ ಟ್ರೆಂಡ್ ಆದಾಗ ಅಥವಾ ಸೈಡ್ ವೇಸ್ ಆದಾಗ ಅದು 2-3 ವರ್ಷವರೆಗೆ ಕಂಟಿನ್ಯೂ ಆಗಿರುವಂಥ ನಿದರ್ಶನಗಳಿವೆ. ಸೊ ಆದ್ದರಿಂದ ನಿಮ್ಮ ಗೋಲ್ ನಿಯರ್ ಬೈ ಇದ್ದರೆ ಇವತ್ತೇ ಸ್ಟಾಪ್ ಮಾಡಿ, ಮೂವ್ ಎವ್ರಿಥಿಂಗ್ ಟು ದ ಡೆಟ್ ಕಾಂಪೊನೆಂಟ್. ಅಥವಾ ಮುಂದೆ ಇನ್ನೂ ಲಾಂಗ್ ಟರ್ಮ್ ಇದೆ ಅಂದಾಗಲೂ ಕೂಡ ನಿಮ್ಮ ಗೋಲ್ ಯಾವಾಗಾದರೂ ಮುಂದೆ ನಿಯರ್ ಬೈ ಆದಾಗ ಇಕ್ವಿಟಿ ಮ್ಯೂಚುವಲ್ ಫಂಡ್ನಿಂದ ಹೊರಗಡೆ ಬಂದು ಡೆಟ್ ಮ್ಯೂಚುವಲ್ ಫಂಡ್ಗಳ ಕಡೆ ಅಥವಾ ಡೆಟ್ ಪ್ರಾಡಕ್ಟ್ಗಳ ಕಡೆ ಸ್ಲೋ ಆಗಿ ಇನ್ಕ್ರೀಸ್ ಮಾಡೋದು ಒಳ್ಳೆಯದು. ಸೊ ಇಂತಹ ಎಲ್ಲ ಸ್ಟ್ರಾಟಜಿನ ನೀವು ಫಾಲೋ ಮಾಡಿಬಿಟ್ಟು ಮ್ಯೂಚುವಲ್ ಫಂಡ್ದಲ್ಲಿ ಹೂಡಿಕೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಡೌನ್ ಟ್ರೆಂಡ್ಗಳ ಬಗ್ಗೆ ಅಥವಾ ಸೈಡ್ ವೇಸ್ಗಳ ಬಗ್ಗೆ ಅಥವಾ ಈ ನಾಯ್ಸ್ಗಳ ಬಗ್ಗೆ ಗಮನ ಕೊಡಬೇಡಿ. ಲಾಂಗ್ ಟರ್ಮ್ ವ್ಯೂ ಇಟ್ಟುಕೊಳ್ಳಿ, ಕಂಟಿನ್ಯೂಯಸ್ ಆಗಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿ. Wealth can be created easily with this way. Thank you for watching this video.